ಜಸ್ಟ್ ಇಮ್ಯಾಜಿನ್, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ದಕ್ಷಿಣ ಭಾರತ ಪಾಕಿಸ್ತಾನದ ತರ ಮತ್ತೊಂದು ದೇಶ ಆಗಿದ್ರೆ ಹೇಗಿರ್ತಾ ಇತ್ತು? ಇಮ್ಯಾಜಿನ್ ಮಾಡ್ಕೊಳಕ್ಕೂ ಕಷ್ಟ ಆಗುತ್ತಲ್ವಾ? ಅಕಸ್ಮಾತ್ ಆ ಒಬ್ಬ ವ್ಯಕ್ತಿ ಇಲ್ಲ ಅಂದಿದ್ರೆ ಆ ರೀತಿ ಆಗುವಂತಹ ಎಲ್ಲಾ ಚಾನ್ಸಸ್ ಇರ್ತಾ ಇತ್ತು. ಅದನ್ನ ತಡೆದವರೇ ಸರ್ದಾರ್ ವಲ್ಲಭಾಯ್ ಪಟೇಲ್. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ 1 ವರ್ಷಗಳು ಕಳೆದ್ರೂ ಕೂಡ ಹೈದರಾಬಾದಿನ ನಿಜಾಮ ಮಾತ್ರ ಭಾರತದೊಂದಿಗೆ ಸೇರ್ಕೊಳ್ಳೋಕೆ ಒಪ್ಕೊಳ್ತಾ ಇರ್ಲಿಲ್ಲ. ಅವನು ಹೇಳ್ತಾ ಇದ್ದ, ನಾನು ಪಾಕಿಸ್ತಾನದ ಜೊತೆ ಸೇರ್ಕೊಳ್ತೀನಿ, ಇಲ್ಲ ಅಂದ್ರೆ ಸ್ವತಂತ್ರವಾಗಿರ್ತೀನಿ, ಆದ್ರೆ ಭಾರತದೊಂದಿಗೆ ಮರ್ಜ್ ಆಗಲ್ಲ ಅಂತ. ಆದ್ರೆ ಯೋಚನೆ ಮಾಡಿ, ಹೈದರಾಬಾದ್ನ 80% ಪಾಪ್ಯುಲೇಷನ್ ಹಿಂದೂಗಳಿದ್ರು, ಆದ್ರೆ ನಿಜಾಮ ಮಾತ್ರ ಪಾಕಿಸ್ತಾನಕ್ಕೆ ಸೇರ್ಕೊಳ್ತೀನಿ ಅಂತ ಹೇಳ್ತಾ ಇದ್ದ. ನಾವು ಜಿಯೋಗ್ರಫಿಕಲಿ ಕೂಡ ಇದನ್ನ ಒಪ್ಕೊಳಕ್ ಸಾಧ್ಯನೇ ಆಗಲ್ಲ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹಾಗೆ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಒಂದು ದೇಶದ ಬಹುದೊಡ್ಡ ಭೂಭಾಗ ಪಾಕಿಸ್ತಾನದ ಪಾಲಾಗುತ್ತೆ ಅಂದ್ರೆ ಏನರ್ಥ? ಹೈದರಾಬಾದ್ ಅಂತ ಅಂದ್ರೆ ಇವತ್ತಿನ ಹೈದರಾಬಾದ್ ಅಲ್ಲ. ಅವತ್ತಿನ ಹೈದರಾಬಾದ್ ಹೇಗಿತ್ತು ಅಂದ್ರೆ ಇವತ್ತಿನ ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕದ ಕೆಲವು ಭಾಗ, ಮಹಾರಾಷ್ಟ್ರದ ಕೆಲವು ಭಾಗ, ಇವೆಲ್ಲ ಸೇರಿದ್ರೆ ಹೈದರಾಬಾದ್ ಒಂದು ದೊಡ್ಡ ರಾಜ್ಯ ಆಗಿರ್ತಾ ಇತ್ತು. ಅದೆಲ್ಲ ಪಾಕಿಸ್ತಾನದ ಪಾಲಾಗುತ್ತೆ ಅಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತಾ? ದೇಶದ ಸೆಕ್ಯೂರಿಟಿಗೆ ಎಷ್ಟು ಸಂಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಪಾಕಿಸ್ತಾನ ಇಲ್ಲಿದೆ, ಭಾರತ ಇಲ್ಲಿ ಬರುತ್ತೆ, ಹೈದರಾಬಾದ್ ಇಲ್ಲಿ ಬರುತ್ತೆ. ಆದ್ರೆ ಈ ಒಂದು ಪಾರ್ಟ್ ಸ್ವತಂತ್ರವಾಗಿರೋದು ಕೂಡ ದೇಶಕ್ಕೆ ಸೆಕ್ಯೂರ್ ಆಗಿ ಇರ್ತಾ ಇರ್ಲಿಲ್ಲ, ಪಾಕಿಸ್ತಾನದ ಪಾರ್ಟ್ ಆಗೋದು ಕೂಡ ಸೆಕ್ಯೂರ್ ಆಗಿ ಇರ್ತಾ ಇರ್ಲಿಲ್ಲ. ಆದ್ರೆ ಅಂದಿನ ಪ್ರಧಾನಿ ನೆಹರು ಅವರು ಮಾತ್ರ ಹೈದರಾಬಾದ್ ಮೇಲೆ ಮಿಲಿಟರಿ ಆಕ್ಷನ್ ತಗೊಳ್ಳೋದಕ್ಕೆ ಒಪ್ಕೊಳೋದೇ ಇಲ್ಲ. ಆಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಯೋಚನೆ ಮಾಡ್ತಾರೆ, ಸ್ವಾತಂತ್ರ್ಯ ಹೈದರಾಬಾದ್ ಯಾವತ್ತಿದ್ರು ಕೂಡ ಭಾರತದ ಹೊಟ್ಟೆಯೊಳಗಿರುವಂತಹ ಕ್ಯಾನ್ಸರ್ ಇದ್ದಂತೆ ಅಂತ. ಹಾಗಾಗಿ ಅವರು ಇದನ್ನೆಲ್ಲದನ್ನ ಯೋಚನೆ ಮಾಡಿ ಅಂದಿನ ಪ್ರಧಾನಮಂತ್ರಿ ನೆಹರು ಅವರು ಯುರೋಪ್ ಟ್ರಿಪ್ ಅಲ್ಲಿ ಇದ್ದಾಗ ಆಕ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮಿಲಿಟರಿ ಅವರಿಗೆ ಆರ್ಡರ್ ಪಾಸ್ ಮಾಡ್ತಾರೆ, ಹೋಗಿ ಹೈದರಾಬಾದ್ ಅನ್ನ ವಶಪಡಿಸಿಕೊಳ್ಳಿ ಅಂತ. 4 ದಿನದಲ್ಲಿ ಮಿಲಿಟರಿ ಹೈದರಾಬಾದ್ ಅನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ಇದಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೊಟ್ಟಂತಹ ಹೆಸರು ಆಪರೇಷನ್ ಪೋಲೋ.